ಎಲ್ಲರಿಗೂ ನಮಸ್ಕಾರ. ಈ ವಾರದ ಪೂರಕ ಮಾಧ್ಯಮಗೋಷ್ಠಿಗೆ ಎಲ್ಲ ಮಾಧ್ಯಮ ಮಿತ್ರರ ಸ್ವಾಗತ. ಇವತ್ತು ಹೆಚ್ಚಿಗೆ ವಿಷಯಗಳಿಲ್ಲ, ಕೇವಲ 6 ವಿಷಯಗಳು ಮಾತ್ರ ಇದ್ದಾವೆ. ಪ್ರಮುಖವಾಗಿ ಸ್ವತ್ತಿನ ಅಪರಾಧಗಳಲ್ಲಿ 2 ಪೊಲೀಸ್ ಠಾಣೆಯವರು ಮಾಡಿರತಕ್ಕಂಥ ಪತ್ತೆ ಕಾರ್ಯ, ಜೊತೆಗೆ ನಮ್ಮ ಮಾದಕ ವಸ್ತುಗಳ ವಿರುದ್ಧದ ಒಂದು ಸಮರದಲ್ಲಿ ಸಿಸಿಬಿಯವರು ಮತ್ತು ಬೇರೆ ಪೊಲೀಸ್ ಠಾಣೆಯವರು ಪತ್ತೆ ಹಚ್ಚಿಕೊಂಡಿರ್ತಕ್ಕಂತಹ ಮತ್ತು ವಶಪಡಿಸಿಕೊಂಡಿರ್ತಕ್ಕಂತಹ ಮಾದಕ ವಸ್ತುಗಳ ಬಗ್ಗೆ ತಮ್ಮ ಗಮನವನ್ನು ಸೆಳೆಯಲಿದ್ದೇವೆ. ಮೊದಲನೇದಾಗಿ ಯಲಹಂಕ ಉಪನಗರ ಪೊಲೀಸ್ ಠಾಣೆಯವರು ಈ ದೇವಸ್ಥಾನಗಳ ಕಳ್ಳತನ ಮಾಡ್ತಾ ಇರತಕ್ಕಂಥ ಓರ್ವ ಎಂಒಬಿ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 2 ಕೆಜಿ 740 ಗ್ರಾಂ ದೇವಸ್ಥಾನದ ಬೆಳ್ಳಿಯ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 2.5 ಲಕ್ಷ. ಘಟನೆ ಆಗಿರ್ತಕ್ಕಂಥದ್ದು 6ನೇ ತಾರೀಕು ಮಾರ್ಚ್ ತಿಂಗಳಂದು ಯಲಹಂಕ ಉಪನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು ದೇವಸ್ಥಾನವನ್ನು ಯಾರೋ ಆರೋಪಿಗಳು ಬಾಗಿಲಿನ ಶಟರ್ ಅನ್ನು ಮುಗಿದು ಅಲ್ಲಿ ಒಳಗಡೆ ಇಟ್ಟಿರ್ತಕ್ಕಂಥ ಎಲ್ಲ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು ಮತ್ತು ಹುಂಡಿಯಲ್ಲಿರ್ತಕ್ಕಂಥ ಹಣವನ್ನು ಕೂಡ ತೆಗೆದುಕೊಂಡು ಹೋಗಿರ್ತಕ್ಕಂಥದ್ದು. ಘಟನೆಯನ್ನು ಆಧರಿಸಿ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು 6ನೇ ದಿವಸವೇ ಅಂದರೆ 7ನೇ ತಾರೀಕಿನಂದು ಈ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಮತ್ತು ಆತನಿಂದ ಈ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಇಂಟ್ಯಾಕ್ಟ್ ಆಗಿ ರಿಕವರಿ ಮಾಡುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಆರೋಪಿ ಏನಿದ್ದಾನೆ ಈತ ಮೂಲತಃ ಮಂಡ್ಯ ಜಿಲ್ಲೆಯವನು. ಬೆಂಗಳೂರು ನಗರದಲ್ಲಿ ಈತನ ಮೇಲೆ ಹಳೆಯ ಕೆಲವು ಪ್ರಕರಣಗಳು ಕೂಡ ಇದ್ದಾವೆ. ಸುಮಾರು 3 ಪ್ರಕರಣಗಳು ಈತನ ಮೇಲೆ ದಾಖಲಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಜೊತೆಗೆ ಈ ಪತ್ತೆ ಕಾರ್ಯ ಆಗಿರ್ತಕ್ಕಂಥದ್ದು ಈ ಫಿಂಗರ್ ಪ್ರಿಂಟ್ಗಳ ಆಧಾರದ ಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ದೊರೆತಿರ್ತಕ್ಕಂತಹ ಫಿಂಗರ್ ಪ್ರಿಂಟ್ಗಳನ್ನು ತ್ವರಿತವಾಗಿ ಪರಿಶೀಲನೆ ಮಾಡಿ ಅದನ್ನು ಮ್ಯಾಚ್ ಮಾಡಿ ಅದರಿಂದ ಈ ಪ್ರಕರಣ ಪತ್ತೆಯಾಗಿದೆ. ಈ ಫಿಂಗರ್ ಪ್ರಿಂಟ್ ಬ್ಯೂರೋದವರಿಗೆ ಉತ್ತಮ ಕಾರ್ಯಕ್ಕಾಗಿ 10,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಬಂಡೆಪಾಳ್ಯ ಪೊಲೀಸ್ ಠಾಣೆಯವರು ಕೂಡ ಒಂದು ಮನೆ ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ತ್ವರಿತವಾಗಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು 28 ಫೆಬ್ರವರಿಯಂದು ಅವರ ಮನೆಯ ಬೀಗವನ್ನು ಹಾಕೊಂಡು ಹೋಗಿರ್ತಕ್ಕಂಥದ್ದನ್ನು ಆ ಕೀಯನ್ನು ಮುಂಬಾಗಿಲ ಪಕ್ಕದಲ್ಲಿರ್ತಕ್ಕಂಥ ಶೂ ರ್ಯಾಕ್ನಲ್ಲಿ ಇಟ್ಕೊಂಡು ಹೋಗಿರ್ತಾರೆ. ಆ ಶೂ ರ್ಯಾಕ್ನಲ್ಲಿ ಕೆಳಗಡೆ ಇಟ್ಟಿರ್ತಕ್ಕಂಥ ಈ ಕೀಯನ್ನು ತೆಗೆದುಕೊಂಡು ಆ ಮನೆಯ ಬೀರುವಿನಲ್ಲಿರ್ತಕ್ಕಂಥ ಸುಮಾರು 83 ಚಿನ್ನಾಭರಣಗಳನ್ನು ಆರೋಪಿಗಳು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥ ಪ್ರಕರಣ ದಾಖಲಾಗಿರುತ್ತದೆ. ತನಿಖೆಯನ್ನು ಕೈಗೊಂಡ ಪೊಲೀಸರು 5ನೇ ತಾರೀಕು ಮಾರ್ಚ್ನಂದು ಈ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಈ ಎಲ್ಲ ಕಳ್ಳತನ ಆಗಿರ್ತಕ್ಕಂತಹ ಚಿನ್ನಾಭರಣಗಳನ್ನು 83 ಗ್ರಾಂನ ಚಿನ್ನಾಭರಣಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 3.5 ಲಕ್ಷ. ಇದರಲ್ಲಿಯೂ ಕೂಡ ಆರೋಪಿ ಏನಿದ್ದಾನೆ ಆತ ಎಂಒಬಿ ಆಗಿದ್ದು ಮೂಲತಃ ಭದ್ರಾವತಿಯವನು. ಬೆಂಗಳೂರು ನಗರದಲ್ಲಿ ಈತನ ಮೇಲೆ 5 ಪ್ರಕರಣಗಳು ಈ ಹಿಂದೆ ವರದಿಯಾಗಿರ್ತಕ್ಕಂಥದ್ದು ಕಂಡುಬರುತ್ತದೆ. ದ್ವಿಚಕ್ರ ವಾಹನ ಕಳ್ಳತನ ಮತ್ತು ಕನ್ನಾಕಳುವು ಪ್ರಕರಣಗಳು. ಈ ಘಟನೆಯನ್ನು ಅವಲೋಕಿಸಿದರೆ ನಾವು ಪದೇ ಪದೇ ನಿರಂತರವಾಗಿ ಹೇಳ್ತಾ ಇರ್ತಕ್ಕಂಥದ್ದು ಈ ರೀತಿ ಮನೆಗಳಿಗೆ ಬೀಗ ಹಾಕೊಂಡು ಹೊರಗಡೆ ಹೋಗುವಾಗ ಯಾವುದೇ ಉದ್ದೇಶಕ್ಕಾಗಿ ಹೋಗಬಹುದು. ಅಂತಹ ಸಂದರ್ಭದಲ್ಲಿ ಈ ರೀತಿ ಶೂ ಕೆಳಗಡೆ, ಕಾರ್ಪೆಟ್ ಕೆಳಗಡೆ ಅಥವಾ ಈ ಹೂಕುಂಡಗಳ ಅಡಿಯಲ್ಲಿ ಕೀಯನ್ನು ಬಚ್ಚಿಟ್ಟು ಅಥವಾ ಇಟ್ಟು ಹೋಗ್ತಕ್ಕಂಥ ಈ ಸಂಪ್ರದಾಯ ಏನಿದೆ ಅದನ್ನು ಈ ರೀತಿಯ ಕಳ್ಳರು ದುರುಪಯೋಗ ಪಡಿಸ್ಕೊಳ್ತಾರೆ ಅನ್ನೋದನ್ನು ಗಮನದಲ್ಲಿಟ್ಕೋಬೇಕು. ಮತ್ತು ಈ ರೀತಿ ಮಾಡದೇನೆ ನಿಮ್ಮ ಮನೆಗಳನ್ನು, ನಿಮ್ಮ ಸ್ವತ್ತುಗಳನ್ನು ಸುಭದ್ರವಾಗಿರುವ ಹಾಗೆ ನೋಡ್ಕೊಳ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅಂತೇಳಿ ಈ ಒಂದು ಸನ್ನಿವೇಶವೇ ಎತ್ತಿ ಹೇಳ್ತದೆ. ಇನ್ನು ಮಾದಕ ವಸ್ತುಗಳ ವಿಷಯಕ್ಕೆ ಬಂದಾಗ ನಮ್ಮ ಕೋಣನಕುಂಟೆ ಪೊಲೀಸ್ ಠಾಣೆಯವರು 1 ಕೆಜಿ 122 ಗ್ರಾಂ ಗಾಂಜಾ, 3 ಕೆಜಿ 44 ಗ್ರಾಂ ಹಶೀಶ್ ಆಯಿಲ್ ಮತ್ತು ಒಂದು ಕಾರನ್ನು 2 ವ್ಯಕ್ತಿಗಳಿಂದ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 50 ಲಕ್ಷದಷ್ಟು ಆಗಬಹುದಾಗಿದೆ. ಇದು ಆಗಿರ್ತಕ್ಕಂಥದ್ದು 12ನೇ ತಾರೀಕು ಮಾರ್ಚ್ ರಂದು ಕೋಣನಕುಂಟೆ ವ್ಯಾಪ್ತಿಯಲ್ಲಿ ಈ ರೀತಿ ಕಾರಿನಲ್ಲಿ ಈ ನಿಷೇಧಿತ ಮಾದಕ ವಸ್ತುಗಳನ್ನು ಮಾರಾಟ ಮಾಡಲಿಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯ ಮೇಲೆ ಈ ಪೊಲೀಸರು ಅವರನ್ನು ಇಂಟರ್ಸೆಪ್ಟ್ ಮಾಡಿ 2 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಇಷ್ಟು ಪ್ರಮಾಣದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಪ್ರಮುಖ ಆರೋಪಿ ಏನಿದ್ದಾನೆ ಆತ ಮೂಲತಃ ಸಕಲೇಶಪುರ ಹಾಸನ ಜಿಲ್ಲೆಯವನು. ಆತನ ಮೇಲೆ ಈ ಹಿಂದೆಯೂ ಕೂಡ ಬೆಂಗಳೂರು ನಗರದಲ್ಲಿ ಮತ್ತು ಹೊಸಕೋಟೆಯಲ್ಲಿ ಈ NDPS ಆಕ್ಟ್ನಲ್ಲಿ ಪ್ರಕರಣಗಳು ದಾಖಲಾಗಿದ್ದಾವೆ. 2ನೇ ಆರೋಪಿ ಒರಿಸ್ಸಾದವನಾಗಿದ್ದು ಅಲ್ಲಿಂದ ಈ ಗಾಂಜಾವನ್ನು ಆತ ತೆಗೆದುಕೊಂಡು ಇಲ್ಲಿ ಬಂದು ಇವನ ಜೊತೆ ಸೇರಿಕೊಂಡು ಈ ರೀತಿ ಗಾಂಜಾ ಮಾರಾಟವನ್ನು ಮಾಡ್ತಾ ಇದ್ರು ಅಂತೇಳಿ ಈಗ ಮಾಹಿತಿಯಲ್ಲಿ ಗೊತ್ತಾಗಿದೆ. 2 ಆರೋಪಿಗಳನ್ನು
ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಅದೇ ರೀತಿ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯವರು ಕೂಡ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 12 ಕೆಜಿ 900 ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಂದು ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ 1.8 ಲಕ್ಷ ರೂಪಾಯಿಗಳು. ಇವರು ಕೂಡ ಹೊರ ರಾಜ್ಯದವರು, ಅಂದರೆ ಮೂಲ ಅಸ್ಸಾಂನವರು. ಅವರು ಹೊರಗಡೆಯಿಂದ ಈ ಗಾಂಜಾವನ್ನು ಒರಿಸ್ಸಾ ಮತ್ತು ಆಂಧ್ರಪ್ರದೇಶ ಇಲ್ಲಿಂದ ತಂದು ಇಲ್ಲಿ ಈ ರೀತಿ ಮಾರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಖಚಿತ ಮಾಹಿತಿ ಮೇರೆಗೆ ವೈಟ್ಫೀಲ್ಡ್ ಪೊಲೀಸ್ ಠಾಣೆಯವರು ದಾಳಿ ಮಾಡಿ ಅವರನ್ನು ಬಂಧಿಸಿ ಅವರಿಂದ ಇಷ್ಟು ಪ್ರಮಾಣದ ಗಾಂಜಾವನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳ ಮೇಲೆ ಹಳೆಯ ಪ್ರಕರಣಗಳು ನಮ್ಮ ರಾಜ್ಯದಲ್ಲಿ ಇಲ್ಲ. ಹಾಗೆ ದೇವನಹಳ್ಳಿ ಪೊಲೀಸ್ ಠಾಣೆಯವರು ಕೂಡ 3 ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ 3 ಕೆಜಿ 200 ಗ್ರಾಂ ಗಾಂಜಾ ಮತ್ತು 1 ದ್ವಿಚಕ್ರ ವಾಹನ ಮತ್ತು 2 ಮೊಬೈಲ್ ಫೋನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 2 ಲಕ್ಷ ಆಗುವುದೆಂದು ಅಂದಾಜಿಸಲಾಗಿದೆ. ಇದು ಆಗಿರ್ತಕ್ಕಂಥದ್ದು 8ನೇ ತಾರೀಕು ಮಾರ್ಚ್. ಖಚಿತ ಮಾಹಿತಿಯ ಮೇರೆಗೆ ದ್ವಿಚಕ್ರ ವಾಹನದಲ್ಲಿ ಈ ರೀತಿ ಗಾಂಜಾವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಮೇರೆಗೆ ಇಬ್ಬರನ್ನ ಬಂಧಿಸಿ ಅವರಿಂದ ಈ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ನಂತರದಲ್ಲಿ ಅವರ ಸಹಚರನಾದ ಇನ್ನೊಬ್ಬನನ್ನು ಕೂಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇವರುಗಳು ಆರೋಪಿಗಳೆಲ್ಲ ಬೆಂಗಳೂರಿನವರೇ ಆಗಿದ್ದು ಇವರುಗಳ ಮೇಲೆ ಹಳೆಯ ಪ್ರಕರಣಗಳು ಇಲ್ಲ. ಇನ್ನು ಸಿಸಿಬಿಯವರು 2 ಉತ್ತಮ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಮೊದಲನೇದಾಗಿ ಈ ಕೆಲವೊಂದು ತಂಬಾಕು ಉತ್ಪನ್ನಗಳ ಪ್ಯಾಕೆಟ್ಗಳೇನಿದ್ದಾವೆ ಅವುಗಳ ಮೇಲೆ ಯಾವುದೇ ಕಾಷನರಿ ಸೈನ್ ಇಲ್ಲದೆ ಇರತಕ್ಕಂಥದ್ದು, ಸೂಚನೆಗಳು ಇಲ್ಲದೆ ಇರತಕ್ಕಂತಹ ಒಂದು ತಂಬಾಕು ಉತ್ಪನ್ನಗಳನ್ನು, ಇದು ಕೋಟ್ಪಾ ಕಾಯ್ದೆಯ ಉಲ್ಲಂಘನೆ ಆಗ್ತದೆ, ಅದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದು ಆಗಿರ್ತಕ್ಕಂಥದ್ದು 11ನೇ ತಾರೀಕು ಮಾರ್ಚ್ ಕಲಾಸಿಪಾಳ್ಯ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಗೋಡನ್ ಮೇಲೆ ದಾಳಿ ಮಾಡಿ ಈ ರೀತಿ ಶೇಖರಿಸಿರ್ತಕ್ಕಂತಹ ಈ ತಂಬಾಕಿನ ಪ್ಯಾಕೆಟ್ಗಳೇನಿದ್ದಾವೆ 2 ಬೇರೆ ಬೇರೆ ಕಂಪನಿಯ ಪ್ಯಾಕೆಟ್ಗಳು, ಅವುಗಳನ್ನು ಪೊಲೀಸರು ಅವುಗಳ ಮೇಲೆ ಯಾವುದೇ ರೀತಿಯಾದಂತಹ ಕಾಷನರಿ ಸೂಚನೆಗಳು ಇಲ್ಲದೆ ಇರೋದನ್ನು ಗಮನಿಸಿ ಅದನ್ನು ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 45 ಲಕ್ಷ ರೂಪಾಯಿಗಳೆಂದು ಅಂದಾಜಿಸಲಾಗಿದೆ. ಒಬ್ಬ ವ್ಯಕ್ತಿಯನ್ನು ಇದರಲ್ಲಿ ಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಸಿಸಿಬಿಯವರು ಅದೇ ದಿವಸ ಚನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಓರ್ವ ವ್ಯಕ್ತಿಯನ್ನು ಬಂಧಿಸಿ ಆತನಿಂದ 55 ಗ್ರಾಂ ಎಂಡಿಎಂಎ ಕ್ರಿಸ್ಟಲ್, 1 ಕೆಜಿ 900 ಗ್ರಾಂನಷ್ಟು ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಇವುಗಳ ಒಟ್ಟು ಮೌಲ್ಯ ಜೊತೆಗೆ ಒಂದು ಕಾರನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಒಟ್ಟು ಮೌಲ್ಯ ಸುಮಾರು 10 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. ಈ ಆರೋಪಿ ಏನಿದ್ದಾನೆ ಈತ ಬೆಂಗಳೂರಿನವನೇ ಆಗಿದ್ದು ಈತನ ಮೇಲೆ ಹಳೆಯದೊಂದು 307 ಕೇಸ್ ಕೂಡ ಈತನ ಮೇಲೆ ಇರೋದು ಕಂಡು ಬಂದಿದೆ. ಸೊ 2 ಕಾರ್ಯಾಚರಣೆಗಳನ್ನು ನಮ್ಮ ಕೇಂದ್ರ ಅಪರಾಧ ದಳದವರು ಮಾಡಿರ್ತಕ್ಕಂಥದ್ದು ಇದೆ. ಸೊ ಈ ರೀತಿಯಾಗಿ ಇವತ್ತಿನ ದಿವಸ ಪ್ರಾಪರ್ಟಿ ಅಫೆನ್ಸಸ್ ಮತ್ತು ಗಾಂಜಾ ವಸ್ತು ಬಂದರೆ ಮಾದಕ ವಸ್ತುಗಳ ಒಂದು ಕಾರ್ಯಾಚರಣೆಯನ್ನು ನಮ್ಮ ಪೊಲೀಸರು ಕೈಗೊಂಡಿದ್ದಾರೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.